ಜೈನ ಧರ್ಮ ಅತಿ ಪ್ರಾಚೀನವಾದಂಥ ಧರ್ಮ. ಇದರದ ಕೊಡುಗೆ ಅಪಾರವಾದಂಥ ಸಮಾಜಿಗೆ ಹಾಗೂ ದೇಶಕ್ಕೆ ರಾಷ್ಟ್ರವಿದೆ. ತಂದಂಥ ಒಂದು ಸಾಮ್ರಾಜ್ಯ ಆಡದಂಥ ಚಂದ್ರಗುಪ್ತ ಮೌರ್ಯಂದ ಕಾಲದಿಂದ ಅನೇಕ ನಮ್ಮ ರಾಜಗಳು ಈ ದೇಶಕ್ಕೆ ರಾಷ್ಟ್ರಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಬರುವ ಪ್ರಸಂಗದಲ್ಲಿ ದೇವರಾಜ ಅರಸ ನಂತರ ನಮ್ಮ ಅನೇಕ ಸಾವಿರಾರು ಎಕರೆ ಜಮೀನುಗಳು ಇದ್ದು, ಆ ದೇವರಾಜ ಅರಸ ಸಮಯದಲ್ಲಿ ನಮ್ಮ ಜಮೀನುಗಳು ಮಠದಲ್ಲಿ ಒಂದೊಂದು ಮಠದಲ್ಲಿ 1000, 10,000, 4,000, 8,000 ಜಮೀನವನ್ನು ಬಡವರು ನಾವು ಕೊಟ್ಟು ಈಗ ಬಡವರಾಗಿದ್ದಾವ. ಆದ ಕಾರಣ ಸಮಾಜ ಅಭಿವೃದ್ಧಿ ಆಗಬೇಕು, ಸಮಾಜ ಹಿತದೃಷ್ಟಿ ಆಗಬೇಕು. ಸಣ್ಣ ಸಮಾಜಿಗೆ ಸಾಕಷ್ಟು ವಿಧಿಮಂಡಲಗಳು ಕೊಡ್ತಾ ಇದ್ದರು. ಆದರೆ ಜೈನ ಸಮಾಜಿಗೆ ನಿಗಮ ಮಂಡಲ ಹಲವಾರು ವರ್ಷದಿಂದ ಬೇಡಿಕೆ ಇದ್ದರೂ ಸುದ್ದ ಗಮನ ಹರಿಸ್ತಾ ಇಲ್ಲ. ಆದ ಕಾರಣ ಮೊಟ್ಟಮೊದಲಾಗಿ ನಮ್ಮ ಸಮಾಜ ವತಿಯಿಂದ ನಮ್ಮ ಶಿಷ್ಯರಾದಂಥ, ನಮ್ಮ ಆತ್ಮೀಯ ಆದಂಥ, ನಮ್ಮ ಚಿರಪರಿಚಿತ ಆದಂಥ ಮುಖ್ಯಮಂತ್ರಿಗಳಿಗೆ ಮೊದಲು ಸ್ವಾಗತ ಮಾಡ್ತೇವೆ. ಅವರ ಜೀವನ ಒಳ್ಳೆಯ ಆಗಲಿ ಅಂತೇಳಿ ಭಾವನಾ ಭಾವಿಸ್ತೇವೆ. ಮುಂದಿನ ದಿನಮಾನದಲ್ಲಿ ನಾವು ಒಂದು ಅರ್ಜಿ ಸಲ್ಲಿಸ್ತೇವೆ. ಅವ್ರು ಮೊದಲು ಆಲ್ರೆಡಿ ಅವ್ರು ಪ್ರಾಮಿಸ್ ಮಾಡಿದ್ದಾರೆ, ಈಗ ನಮ್ಮ ನಿಗಮ ಮಂಡಲ ಕೊಡ್ತಾರೆ. ಆ ಜರಕರ್ತ ಪೂರ್ಣ ಆಗೋಲಾದರೆ ಯಾವ ರೀತಿಯಲ್ಲಿ ಮಹಾತ್ಮ ಗಾಂಧಿ ಚಳವಳಿ ದಾಂಡೇಲಿ ಯಾತ್ರಾ ಮಾಡ್ರೆ ಹಂಗೆ ಮಹಾಪಾದಯಾತ್ರೆ ಮಾಡಿ ಡಿಸೆಂಬರ್ದಲ್ಲಿ ಮಹಾಪಾದಯಾತ್ರೆ ಮಾಡಿ ವಿಜಾಪುರದಿಂದ ಆರಂಭ ಆಗಿ ಬೆಳಗಾಂವರೆಗೆ ಮಹಾಪಾದಯಾತ್ರೆ ಮಾಡಿ ಸುಮಾರು ಲಕ್ಷಗಟ್ಟಲೆ ಜನ ಅಲ್ಲಿ ತಂದು ಅಲ್ಲಿ ಸತ್ಯಾಗ್ರಹ ಧರಣಿ ಕ್ರಿಯೆ ಆರಂಭ ಮಾಡುವಂಥದ್ದು ಇವತ್ತು ತೀರ್ಮಾನ ಆಗಿದೆ.